ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಲಿಖಿತಾ ಮಾತಾಡ್ತಿರೋದು. ಬಾಂಗ್ಲಾದೇಶದಲ್ಲಿ ಕಂಟಿನ್ಯೂಸ್ ಆಗಿ ಪ್ರೊಟೆಸ್ಟ್ ಆಗ್ತಾ ಇದೆ, ಅದನ್ನೆಲ್ಲ ನ್ಯೂಸ್ ಅಲ್ಲಿ ನೋಡಿರ್ತೀರಾ. ಅಂಡ್ ಬಾಂಗ್ಲಾದೇಶದಲ್ಲಿ ಸ್ಕೂಲ್ಸ್, ಕಾಲೇಜಸ್, ಇಂಟರ್ನೆಟ್ ಎಲ್ಲ ಶಟ್ ಡೌನ್ ಮಾಡಿದ್ದಾರೆ. ಅಂಡ್ ಹಲವಾರು ಯೂತ್ ನಾಗರಿಕರು ಏನಿದೆ ರೋಡಿಗೆ ಬಂದು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ತುಂಬಾ ಮನೆಗಳೆಲ್ಲ ಸುಟ್ಟಾಕಿದ್ದಾರೆ. ಈ ರೀತಿಯ ಪ್ರೊಟೆಸ್ಟ್ ಯಾಕೆ ಆಗ್ತಾ ಇದೆ ಬಾಂಗ್ಲಾದೇಶದಲ್ಲಿ? ನೋಡಿ, ಮೇಜರ್ ರೀಸನ್ ಯಾಕೆ ಬಾಂಗ್ಲಾದೇಶದಲ್ಲಿ ಪ್ರೊಟೆಸ್ಟ್ ಆಗ್ತಿದೆ ಅಂದ್ರೆ ಒಂದು ರಿಸರ್ವೇಶನ್ ಸಿಸ್ಟಮ್ ಇಂದ. ಅಂದ್ರೆ ನಮ್ಮ ದೇಶದಲ್ಲೂ ರಿಸರ್ವೇಶನ್ ಸಿಸ್ಟಮ್ ಇದೆ, ಬಾಂಗ್ಲಾದೇಶದ ರಿಸರ್ವೇಶನ್ ಸಿಸ್ಟಮ್ ಯಾಕೆ ಇಷ್ಟೊಂದು ಪ್ರೊಟೆಸ್ಟ್ ಆಗ್ತಿದೆ ಅಂತ ನಿಮಗೆ ಡೌಟ್ ಬರ್ಬೋದು. ನೋಡಿ, ನಮ್ಮ ದೇಶದಲ್ಲಿ ರಿಸರ್ವೇಶನ್ ಆನ್ ದ ಬೇಸಿಸ್ ಆಫ್ ಕ್ಯಾಸ್ಟ್ ಸಿಸ್ಟಮ್ ನ ಕೊಡ್ತೀವಿ, ಬಟ್ ಬಾಂಗ್ಲಾದಲ್ಲಿ ರಿಸರ್ವೇಶನ್ ಸಿಸ್ಟಮ್ ಆನ್ ದ ಬೇಸಿಸ್ ಆಫ್ ಫ್ರೀಡಮ್ ಫೈಟರ್ಸ್ ನ ಕೊಡ್ತಾರೆ. ಅಂದ್ರೆ ಅಲ್ಲಿ ಫ್ರೀಡಮ್ ಫೈಟರ್ಸ್ ಅವರ ಮಕ್ಕಳಿಗೆ, ಅವರ ಮೊಮ್ಮಕ್ಕಳಿಗೂ ಕೂಡ ರಿಸರ್ವೇಶನ್ ಕೊಡ್ತಾ ಇದ್ದಾರೆ. ಇದು ಮೇಜರ್ ರೀಸನ್ ಆಗಿರೋದು ಬಾಂಗ್ಲಾದೇಶದಲ್ಲಿ ಪ್ರೊಟೆಸ್ಟ್ ಆಗ್ತಿರೋದಕ್ಕೆ. ಇನಿಷಿಯಲಿ ನಾನ್ ವೈಲೆನ್ಸ್ ಪ್ರೊಟೆಸ್ಟ್ ಆಗಿತ್ತು, ಬಟ್ ಲೇಟರ್ ವೈಲೆಂಟ್ ಪ್ರೊಟೆಸ್ಟ್ ಆಯಿತು. ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಅಂದ್ರೆ ಫಸ್ಟ್ ಬಾಂಗ್ಲಾದೇಶದ ಹಿಸ್ಟ್ರಿನ ಫಸ್ಟ್ ತಿಳ್ಕೋಬೇಕು. ನೋಡಿ, ಬಾಂಗ್ಲಾದೇಶದ ಹಿಸ್ಟ್ರಿನ ಫಸ್ಟ್ ನೋಡೋದಾದ್ರೆ ಬಾಂಗ್ಲಾದೇಶ ವಾಸ್ ಎ ಪಾರ್ಟ್ ಆಫ್ ಇಂಡಿಯಾ. ಇಂಡಿಪೆಂಡೆನ್ಸ್ಗೂ ಮುಂಚೆ ಬಾಂಗ್ಲಾದೇಶ ನಮ್ಮ ಭಾರತದ ಭಾಗವಾಗಿತ್ತು. 1947ರಲ್ಲಿ ಸ್ವತಂತ್ರ ಬಂದ ನಂತರ ಬಾಂಗ್ಲಾದೇಶ್ ಪಾಕಿಸ್ತಾನದ ಭಾಗ ಆಯಿತು. ಅಂದ್ರೆ ಈಸ್ಟ್ ಪಾಕಿಸ್ತಾನ ಅಂಡ್ ವೆಸ್ಟ್ ಪಾಕಿಸ್ತಾನ ಅಂತ ಎರಡು ಭಾಗ ಆಗಿತ್ತು. ಅಂಡ್ ಬಾಂಗ್ಲಾದೇಶ್ ವಾಸ್ ಎ ಪಾರ್ಟ್ ಆಫ್ ಪಾಕಿಸ್ತಾನ್. ಅವಾಗ ಬಾಂಗ್ಲಾದೇಶ್ ಅಂತ ಕರಿತಿರ್ಲಿಲ್ಲ, ಅದನ್ನ ಈಸ್ಟ್ ಪಾಕಿಸ್ತಾನ್ ಅಂತ ಕರಿತಾ ಇದ್ರು. ಸೊ ಇಂಡಿಯಾ ಅಂಡ್ ಪಾಕಿಸ್ತಾನ್ ಡಿವೈಡ್ ಆಗಿತ್ತು. ಅಂಡ್ ಪಾಕಿಸ್ತಾನ ಎರಡಿತ್ತು, ಒಂದು ಈಸ್ಟ್ ಪಾಕಿಸ್ತಾನ್ ವಿಚ್ ಇಸ್ ನಥಿಂಗ್ ಬಟ್ ಬಾಂಗ್ಲಾದೇಶ್ ಅಂಡ್ ವೆಸ್ಟ್ ಪಾಕಿಸ್ತಾನ್ ಅಂತ ಇತ್ತು. ಸೊ ಈಸ್ಟ್ ಪಾಕಿಸ್ತಾನದಲ್ಲಿ ಡಿಸ್ಕ್ರಿಮಿನೇಷನ್ ತುಂಬಾ ಆಗ್ತಾ ಇತ್ತು. ವೆಸ್ಟ್ ಪಾಕಿಸ್ತಾನ ಅವರು ಡಿಸ್ಕ್ರಿಮಿನೇಷನ್ ತುಂಬಾ ಮಾಡ್ತಾ ಇದ್ರು. ಈಸ್ಟ್ ಪಾಕಿಸ್ತಾನ್ ಇಸ್ ನಥಿಂಗ್ ಬಟ್ ಬಾಂಗ್ಲಾದೇಶ್. ಓಕೆ, ಬಾಂಗ್ಲಾದೇಶ್ಗೆ ತುಂಬಾ ಡಿಸ್ಕ್ರಿಮಿನೇಷನ್ ಮಾಡ್ತಾ ಇದ್ರು. ಯಾವ ರೀತಿ ಡಿಸ್ಕ್ರಿಮಿನೇಷನ್ ಅಂದ್ರೆ ಇನ್ ಟರ್ಮ್ಸ್ ಆಫ್ ಎಕನಾಮಿ ಆಗಿರ್ಬೋದು, ಪೊಲಿಟಿ ಆಗಿರ್ಬೋದು, ಎಲ್ಲ ಆಂಗಲ್ ಅಲ್ಲೂ ಕೂಡ ಅವ್ರಿಗೆ ಡಿಸ್ಕ್ರಿಮಿನೇಷನ್ ಮಾಡ್ತಾ ಇದ್ರು. ಫಾರ್ ಎಕ್ಸಾಂಪಲ್ ನೋಡ್ತಾದ್ರೆ ನೋಡಿ, ಬಾಂಗ್ಲಾದೇಶಕ್ಕೆ ಅರೌಂಡ್ 56 to 60% ಆಫ್ ದ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು, ಬಟ್ ಆ ದೇಶಕ್ಕೆ ಇನ್ವೆಸ್ಟ್ಮೆಂಟ್ 25% ಅಷ್ಟೇ ಮಾಡ್ತಾ ಇದ್ರು. ಬಾಂಗ್ಲಾದೇಶದಲ್ಲಿ ಮೆಜಾರಿಟಿ ಆಫ್ ದ ಪೀಪಲ್ ಬಾಂಗ್ಲಾ ಮಾತಾಡ್ತಾರೆ, ಬಟ್ ಓನ್ಲಿ ಅರೌಂಡ್ 10% ಆಫ್ ದ ಪೀಪಲ್ ಮಾತ್ರ ಉರ್ದು ಮಾತಾಡ್ತಾರೆ. ಬಟ್ ಆದ್ರೂ ಕೂಡ ಬಾಂಗ್ಲಾದೇಶದಲ್ಲಿ ಉರ್ದುನ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಘೋಷಣೆ ಮಾಡ್ತಾರೆ. ನೋಡಿ, ಒಂದು ಕನ್ಫ್ಯೂಸ್ ಆಗ್ಬೇಡಿ, ಆ ಟೈಮಲ್ಲಿ ಬಾಂಗ್ಲಾದೇಶ ಅಂತ ಒಂದು ಸಪ್ರೇಟ್ ಕಂಟ್ರಿ ಇರಲಿಲ್ಲ. ಪಾಕಿಸ್ತಾನ್ ಭಾಗವಾಗಿತ್ತು ಬಾಂಗ್ಲಾದೇಶ. ಪಾಕಿಸ್ತಾನ್ ಈಸ್ ಕಂಟ್ರೋಲಿಂಗ್ ದ ಬಾಂಗ್ಲಾದೇಶ್. ಅದನ್ನ ಈಸ್ಟ್ ಪಾಕಿಸ್ತಾನ್ ಅಂತ ಕರಿತಾ ಇದ್ರು. ಈ ರೀತಿಯ ಸಿಚುವೇಶನ್ ಇತ್ತು. ಡಿಸ್ಕ್ರಿಮಿನೇಷನ್, ಬಹಳ ಡಿಸ್ಕ್ರಿಮಿನೇಷನ್ ಮಾಡ್ತಾ ಇತ್ತು. ತುಂಬಾ ಕಂಟಿನ್ಯೂಸ್ ಆಗಿ ಡಿಸ್ಕ್ರಿಮಿನೇಷನ್ ಆಗ್ತಾ ಇತ್ತು. ಬಟ್ ಮೇಜರ್ಲಿ ಡಿಸ್ಕ್ರಿಮಿನೇಷನ್ ಅಂದ್ರೆ ಬಾಂಗ್ಲಾದೇಶದ ಜನತೆಗೆ ತಡ್ಕೊಳಕ್ ಆಗ್ತಾನೆ ಇರೋ ಡಿಸ್ಕ್ರಿಮಿನೇಷನ್ ಯಾವುದು ಅಂದ್ರೆ 1970ಲಿ ಆದ ಬೋಲಾ ಸೈಕ್ಲೋನ್. ಸೊ ಆ ಬೋಲಾ ಸೈಕ್ಲೋನ್ ಅಲ್ಲಿ ಮೇಜರ್ ಒಂದು 3 ಲಕ್ಷಕ್ಕಿಂತ ಜಾಸ್ತಿ ಜನ ಸತ್ತೋಗ್ತಾರೆ. ಅಂಡ್ ಮೋರ್ ದನ್ 1 ಕೋಟಿಗಿಂತ ಜಾಸ್ತಿ ಬಾಂಗ್ಲಾದೇಶದ ಜನತೆ ನಮ್ಮ ದೇಶಕ್ಕೆ ರೆಫ್ಯೂಜಿ ಆಗಿ ಬರ್ತಾರೆ. ಇಂಡಿಯಾ ಸಪೋರ್ಟ್ ಮಾಡುತ್ತೆ. ಅಂತ ಟೈಮಲ್ಲೂ ಕೂಡ ಪಾಕಿಸ್ತಾನ್ ಬಾಂಗ್ಲಾದೇಶಕ್ಕೆ ಸಪೋರ್ಟ್ ಮಾಡಲ್ಲ, ಅವರಿಗೆ ಹೆಲ್ಪ್ ಮಾಡಲ್ಲ. ಈ ರೀತಿ ಸಿಚುವೇಶನ್ ಆಗುತ್ತೆ. ಆದ್ರೂ ಕೂಡ ಬಾಂಗ್ಲಾದೇಶದ ಜನತೆ ಯಾವುದೇ ಒಂದು ವಾರ್ ಮಾಡಲ್ಲ, ಪ್ರೊಟೆಸ್ಟ್ ಮಾಡಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಬಾಂಗ್ಲಾದೇಶದಲ್ಲಿ ಎಲೆಕ್ಷನ್ ಆಗುತ್ತೆ. ಆ ಟೈಮಲ್ಲಿ ಎಲೆಕ್ಷನ್ ಯಾವ ರೀತಿ ಅಂದ್ರೆ ಬಾಂಗ್ಲಾದೇಶ ಅಂಡ್ ಪಾಕಿಸ್ತಾನ್ ಅಂತ ಸಪರೇಟ್ ಎಲೆಕ್ಷನ್ ಆಗ್ತಿರ್ಲಿಲ್ಲ. ಸೊ ಬಾಂಗ್ಲಾದೇಶ್ ಅಂಡ್ ಪಾಕಿಸ್ತಾನ್ ಎರಡರಲ್ಲೂ ಕೂಡ ಒಂದೇ ಎಲೆಕ್ಷನ್ ಆಗ್ತಾ ಇತ್ತು. ಆ ಎಲೆಕ್ಷನ್ ಅಲ್ಲಿ ಮೆಜಾರಿಟಿ ಪಾರ್ಟಿ ಯಾವುದು, ಮೆಜಾರಿಟಿ ಪೊಲಿಟಿಕಲ್ ಪಾರ್ಟಿ ಯಾವುದು ಬರುತ್ತೆ ಅದು ರೂಲ್ ಮಾಡಬೇಕು ಅಂತ ಇತ್ತು. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಪಾಕಿಸ್ತಾನದಲ್ಲಿ ತುಂಬಾ ಪೊಲಿಟಿಕಲ್ ಪಾರ್ಟಿ ಇರುತ್ತಲ್ಲ, ಪೊಲಿಟಿಕಲ್ ಪಾರ್ಟೀಸ್ಗೆಲ್ಲ ವೋಟ್ ಹಾಕ್ತಾರೆ. ಬಾಂಗ್ಲಾದೇಶದಲ್ಲಿ ಏನಾಗುತ್ತೆ ಅಂದ್ರೆ ಅವಾಮಿ ಲೀಗ್ಗೆ ಮೆಜಾರಿಟಿ ಆಫ್ ದ ಸೀಟ್ಸ್ ವಿನ್ ಆಗುತ್ತೆ. ಆಗ ಎಂತ ಸಿಚುವೇಶನ್ ಅರೈಸ್ ಆಗುತ್ತೆ ಅಂದ್ರೆ ಬಾಂಗ್ಲಾದೇಶದ ಪೊಲಿಟಿಕಲ್ ಪಾರ್ಟಿ ಅವಾಮಿ ಲೀಗ್ ಏನಿದೆ, ಆ ಪೊಲಿಟಿಕಲ್ ಪಾರ್ಟಿ ಬಾಂಗ್ಲಾದೇಶದಲ್ಲೂ ಗೌರ್ಮೆಂಟ್ ಫಾರ್ಮ್ ಮಾಡಬೇಕು, ಪಾಕಿಸ್ತಾನದಲ್ಲೂ ಗೌರ್ಮೆಂಟ್ ಫಾರ್ಮ್ ಮಾಡ್ಬೇಕು, ಅಂದ್ರೆ ಒಂದೇ ಗೌರ್ಮೆಂಟ್ ಅಲ್ಲಿ ಫಾರ್ಮ್ ಮಾಡುವಂತ ಸಿಚುವೇಶನ್ ಬರುತ್ತೆ. ಇದು ಪಾಕಿಸ್ತಾನಕ್ಕೆ ಇಷ್ಟ ಇರಲ್ಲ. ಅಂಡ್ ಪಾಕಿಸ್ತಾನ ಮಿಲಿಟರಿಗಂತೂ ಇಷ್ಟನೇ ಇರಲ್ಲ. ಬಾಂಗ್ಲಾದೇಶದ ಮಿಲಿಟರಿ ಕಮಾಂಡರ್ ಇನ್ ಚೀಫ್ ಯುಕ್ತ ಖಾನ್ ಆಗಿರ್ತಾರೆ. ಅವರಿಗೆ ಬಾಂಗ್ಲಾದೇಶದಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿ ಗೌರ್ಮೆಂಟ್ ಫಾರ್ಮ್ ಮಾಡೋದು ಇಷ್ಟ ಇರಲ್ಲ. ಸೊ ಅದಕ್ಕೆ ಅವರು ಬಾಂಗ್ಲಾದೇಶಕ್ಕೆ ಮಿಲಿಟರಿ ರೂಲ್ ಇಂಪೋಸ್ ಮಾಡಿರ್ತಾರೆ. ಅವಾಮಿ ಲೀಗ್ನ ಲೀಡರ್ ಯಾರು ಅಂದ್ರೆ ಮೆಜಾರಿಟಿ ಸೀಟ್ ಗೆದ್ದಿರ್ತಾರೆ, ಆ ಪಾರ್ಟಿಯ ಲೀಡರ್ ಯಾರಾಗಿರ್ತಾರೆ ಅಂದ್ರೆ ಶೇಖ್ ಮುಜಿಬುರ್ ರೆಹಮಾನ್ ಆಗಿರ್ತಾರೆ. ಅಂಡ್ ಶೇಖ್ ಮುಜಿಬುರ್ ರೆಹಮಾನ್ ಅವರು ಯಾವಾಗ ಮಿಲಿಟರಿ ರೂಲ್ ಇಂಪೋಸ್ ಮಾಡ್ತಾರೆ ಬಾಂಗ್ಲಾದೇಶಿಗೆ, ಆವಾಗ ಅವರು ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ.
ಸೊ ದಿಸ್ ವಾಸ್ ದ ಕಂಡೀಷನ್ ದಟ್ ಟುಕ್ ಪ್ಲೇಸ್ ಇನ್ 1972 ಅಲ್ಲಿ ಈ ಕಂಡೀಷನ್ ಆದ್ರಿಂದ 1972 ಅಲ್ಲಿ ಬಾಂಗ್ಲಾದೇಶ್ ಲಿಬರೇಷನ್ ವಾರ್ ಆಗುತ್ತೆ. ಅಂಡ್ ನಮಗೆಲ್ರಿಗೂ ಗೊತ್ತಿರೋ ತರ ಬಾಂಗ್ಲಾದೇಶ್ ಲಿಬರೇಷನ್ ವಾರ್ಗೆ ಇಂಡಿಯಾ ಕೂಡ ಸಪೋರ್ಟ್ ಮಾಡಿತ್ತು. ಸೊ ಈ ರೀತಿಯಾಗಿ ಬಾಂಗ್ಲಾದೇಶ್ ಲಿಬರೇಷನ್ ವಾರ್ ಸ್ಟಾರ್ಟ್ ಆಗುತ್ತೆ. ಬಾಂಗ್ಲಾದೇಶದಲ್ಲಿ ಕೆಲವಷ್ಟು ಜನ ಪಾಕಿಸ್ತಾನ್ಗೆ ಸಪೋರ್ಟ್ ಮಾಡ್ತಾರೆ, ಪಾಕಿಸ್ತಾನ್ ಮಿಲಿಟರಿಗೆ. ಕೆಲವೊಂದಿಷ್ಟು ಜನ ಶೇಖ್ ಮುಜಿಬಿನ್ ರೆಹಮಾನ್ ಅವರಿಗೆ ಸಪೋರ್ಟ್ ಮಾಡ್ತಾರೆ, ಅಂದ್ರೆ ಬಾಂಗ್ಲಾದೇಶ ಲಿಬರೇಷನ್ಗೆ ಸಪೋರ್ಟ್ ಮಾಡ್ತಾರೆ. ಸೊ ಈ ರೀತಿಯಾಗಿ ವಾರ್ ಆಗುತ್ತೆ. ಅಂಡ್ ಇಂಡಿಯಾ ಇಸ್ ಆಲ್ಸೋ ಸಪೋರ್ಟಿಂಗ್ ಬಾಂಗ್ಲಾದೇಶ್ ಲಿಬರೇಷನ್ ವಾರ್ಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಈ ರೀತಿಯಾಗಿ 1972 ಅಟ್ ಫೈನಲಿ ಬಾಂಗ್ಲಾದೇಶಿಗೆ ಇಂಡಿಪೆಂಡೆನ್ಸ್ ಬರುತ್ತೆ. ಸೊ ಇದಾದ್ಮೇಲೆ ಬಾಂಗ್ಲಾದೇಶಿಗೆ ಇಂಡಿಪೆಂಡೆನ್ಸ್ ಬಂದ್ಮೇಲೆ ಸೊ ಗೌರ್ಮೆಂಟ್ ಫಾರ್ಮ್ ಆಗುತ್ತೆ ಆಸ್ ಯೂಶುವಲ್. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಬಾಂಗ್ಲಾದೇಶದ ಕ್ಯಾಬಿನೆಟ್ ಮಿನಿಸ್ಟರ್ ಆಫ್ ಸರ್ವಿಸ್ ಏನ್ ಮಾಡುತ್ತೆ ಅಂದ್ರೆ ಯಾರು ಫ್ರೀಡಮ್ ಫೈಟರ್ಸ್, ಯಾರ್ಯಾರು ಜನರು ಬಾಂಗ್ಲಾದೇಶ್ ಲಿಬರೇಷನ್ಗೆ ಸಪೋರ್ಟ್ ಮಾಡಿದ್ರು, ಹೆಲ್ಪ್ ಮಾಡಿದ್ರು, ಅವರಿಗೆ ರಿಸರ್ವೇಶನ್ ಕೊಡಬೇಕು ಅಂತ ಬಾಂಗ್ಲಾದೇಶ್ ಕ್ಯಾಬಿನೆಟ್ ಮಿನಿಸ್ಟ್ರಿ ಅಪ್ರೂವ್ ಮಾಡುತ್ತೆ. ಸೊ ಇದರಿಂದ ಬಾಂಗ್ಲಾದೇಶದ ಫ್ರೀಡಮ್ ಫೈಟರ್ಸಿಗೆ ರಿಸರ್ವೇಶನ್ ಕೊಡಬೇಕು ಇನ್ ಜಾಬ್ಸ್ ಅಲ್ಲಿ ಅಂತ 1972 ಅಲ್ಲಿ ಫಸ್ಟ್ ಟೈಮ್ ರಿಸರ್ವೇಶನ್ ಕೊಡ್ತಾರೆ. ಸೊ ಅವಾಗ ರಿಸರ್ವೇಶನ್ 30% ಆಫ್ ರಿಸರ್ವೇಶನ್ ಕೊಡ್ತಾರೆ ಬಾಂಗ್ಲಾದೇಶದ ಫ್ರೀಡಮ್ ಫೈಟರ್ಸ್ಗೆ. ಅಂಡ್ 10% ಆಫ್ ದ ರಿಸರ್ವೇಶನ್ ವುಮೆನ್ಸ್ಗೆ ಕೊಡ್ತಾರೆ. ಅಂಡ್ 10% ಆಫ್ ದ ರಿಸರ್ವೇಶನ್ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಗೆ ಕೊಡ್ತಾರೆ. ಅಂಡ್ 1% ಆಫ್ ದ ರಿಸರ್ವೇಶನ್ ಫಿಸಿಕಲ್ ಡಿಸಬಿಲಿಟಿಗೆ ಕೊಡ್ತಾರೆ. ಅಂಡ್ 5% ಆಫ್ ದ ರಿಸರ್ವೇಶನ್ ಎಥ್ನಿಕ್ ಮೈನಾರಿಟೀಸ್ಗೆ ಕೊಡ್ತಾರೆ. ಈ ರೀತಿಯಾಗಿ ಬಾಂಗ್ಲಾದೇಶದಲ್ಲಿ ರಿಸರ್ವೇಶನ್ ಸಿಸ್ಟಮ್ ಏನಿದೆ ಅದು ಫಸ್ಟ್ ಟೈಮ್ ಒರಿಜಿನೇಟ್ ಆಗೋದು. ಅದಾದ್ಮೇಲೆ 1997 ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ರಿಸರ್ವೇಶನ್ ಪಾಲಿಸಿ ಏನಿದೆ ಅದನ್ನ ಇನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಅಂದ್ರೆ 30% ಆಫ್ ದ ರಿಸರ್ವೇಶನ್ ಬಾಂಗ್ಲಾದೇಶದ ಫ್ರೀಡಮ್ ಫೈಟರ್ಸ್ಗೆ ಕೊಡ್ಬೇಕು ಅಂತ ಏನ್ ಡಿಸೈಡ್ ಮಾಡಿದ್ರು 1972 ಅಲ್ಲಿ, ಆ ರಿಸರ್ವೇಶನ್ ನ ಎಕ್ಸ್ಟೆಂಡ್ ಮಾಡಿಬಿಟ್ಟು 1997 ಅಲ್ಲಿ ಈ ರಿಸರ್ವೇಶನ್ ನ ಫ್ರೀಡಮ್ ಫೈಟರ್ಸ್ ಮಕ್ಕಳಿಗೂ ಕೂಡ ಎಕ್ಸ್ಟೆಂಡ್ ಮಾಡ್ತಾರೆ. ಅಂದ್ರೆ ಬಾಂಗ್ಲಾದೇಶದ ಫ್ರೀಡಮ್ ಫೈಟರ್ಸ್ ಮಕ್ಕಳಿಗೂ ಕೂಡ ರಿಸರ್ವೇಶನ್ ನ ಪ್ರೊವೈಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಗವರ್ಮೆಂಟ್. ಅದಾದ್ಮೇಲೆ ಅದನ್ನ ಕೂಡ ಅಕ್ಸೆಪ್ಟ್ ಮಾಡಿರ್ತಾರೆ. ಬಟ್ ಅದಾದ್ಮೇಲೆ 2010 ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ರಿಸರ್ವೇಶನ್ ಸಿಸ್ಟಮ್ ಏನಿದೆ ಇದನ್ನ ಮತ್ತೆ ಬಾಂಗ್ಲಾದೇಶದ ಫ್ರೀಡಮ್ ಫೈಟರ್ಸ್ ಮೊಮ್ಮಕ್ಕಳಿಗೂ ಕೂಡ ರಿಸರ್ವೇಶನ್ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಫ್ರೀಡಮ್ ಫೈಟರ್ಸ್ ಮಕ್ಕಳು, ಮೊಮ್ಮಕ್ಕಳು ಈ ರೀತಿಯಾಗಿ ರಿಸರ್ವೇಶನ್ ಸಿಸ್ಟಮ್ ನ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಇಲ್ಲಿಂದ ಏನಾಯ್ತು ಅಂದ್ರೆ ಬಾಂಗ್ಲಾದೇಶದಲ್ಲಿ ರಿಸರ್ವೇಶನ್ ನ ಬಗ್ಗೆ ಅಪೋಸಿಷನ್ ಸ್ಟಾರ್ಟ್ ಆಗುತ್ತೆ. ಸೊ 2013 ಅಲ್ಲೂ ಕೂಡ ಒಂದು ಲಾರ್ಜ್ ಸ್ಕೇಲ್ ಪ್ರೊಟೆಸ್ಟ್ ಆಗುತ್ತೆ. ಅದಾದ್ಮೇಲೆ 2018 ಅಲ್ಲಿ ತುಂಬಾ ಲಾರ್ಜ್ ಸ್ಕೇಲ್ ಪ್ರೊಟೆಸ್ಟ್ ಆಗುತ್ತೆ. ಇಂಟರ್ನ್ಯಾಷನಲ್ ಮೀಡಿಯಾ ಅಟೆನ್ಷನ್ ಎಲ್ಲ ಸಿಗುತ್ತೆ. ಅಂಡ್ ಅದರಲ್ಲೂ ಕೂಡ ಹಲವಾರು ಜನಗಳು ಮರಣ ಹೊಂತಾರೆ. ಈ ರೀತಿಯಾಗಿ 2018 ಅಲ್ಲಿ ಪ್ರೊಟೆಸ್ಟ್ ಏನಾಗುತ್ತೆ, ಅವಾಗ ಗವರ್ಮೆಂಟ್ ಒಂದು ಸರ್ಕ್ಯುಲರ್ ನ ಇಶ್ಯೂ ಮಾಡುತ್ತೆ 2018 ಅಲ್ಲಿ. ಆ ಸರ್ಕ್ಯುಲರ್ ಏನಪ್ಪಾ ಅಂತ ಅಂದ್ರೆ ಈ ಬಾಂಗ್ಲಾದೇಶದ ರಿಸರ್ವೇಶನ್ ಸಿಸ್ಟಮ್ ಅಲ್ಲಿ ಸ್ವಲ್ಪ ಬದಲಾವಣೆ ತರ್ತಾರೆ. ಅಂದ್ರೆ 30% ರಿಸರ್ವೇಶನ್ ಏನು ಮೊಮ್ಮಕ್ಕಳು ಫ್ರೀಡಮ್ ಫೈಟರ್ಸ್ ಮೊಮ್ಮಕ್ಕಳಿಗೆ ಏನ್ ರಿಸರ್ವೇಶನ್ ಕೊಡ್ಬೇಕು ಅಂತ ಬಾಂಗ್ಲಾದೇಶದಲ್ಲಿ ಅನೌನ್ಸ್ ಮಾಡಿದ್ರೆ ಸರ್ಕ್ಯುಲರ್ ಓಡಿಸಿ 2018 ಅಲ್ಲಿ ಗವರ್ಮೆಂಟ್ ಒಂದು ಸರ್ಕ್ಯುಲರ್ ನ ಇಶ್ಯೂ ಮಾಡುತ್ತೆ. ಸರ್ಕ್ಯುಲರ್ ಇಶ್ಯೂ ಮಾಡ್ಬಿಟ್ಟು ಏನಂತ ಹೇಳುತ್ತೆ ಅಂದ್ರೆ ಬಾಂಗ್ಲಾದೇಶದ ಈ ರಿಸರ್ವೇಶನ್ ಸಿಸ್ಟಮ್ ಏನಿದೆ, ಕೋಟಾ ಸಿಸ್ಟಮ್ ಏನಿದೆ ಅದನ್ನ ರಿಮೂವ್ ಮಾಡಬೇಕು. ಬಾಂಗ್ಲಾದೇಶದ ಫ್ರೀಡಮ್ ಫೈಟರ್ಸ್ ಮೊಮ್ಮಕ್ಕಳಿಗೆ ಈ ರಿಸರ್ವೇಶನ್ ಎಲ್ಲ ಕೂಡ ಅವಶ್ಯಕತೆ ಇಲ್ಲ. ಈ ರಿಸರ್ವೇಶನ್ ಸಿಸ್ಟಮ್ ಒಂದು ಬೇಸಿಸ್ ಆಫ್ ಫ್ರೀಡಮ್ ಫೈಟಿಂಗ್ ಏನಿದೆ ಅದನ್ನ ರಿಮೂವ್ ಮಾಡಬೇಕು ಅಂತ ಒಂದು ತೀರ್ಮಾನನ ಓಡಿಸುತ್ತೆ. ಅಂದ್ರೆ ಫಸ್ಟ್ ಕ್ಲಾಸ್ ಅಂಡ್ ಸೆಕೆಂಡ್ ಕ್ಲಾಸ್ ಜಾಬ್ಸ್ಗೆ ಅವ್ರಿಗೆ ರಿಸರ್ವೇಶನ್ ಕೊಡಬಾರ್ದು ಅಂತ. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ 2021 ಅಲ್ಲಿ ಫ್ರೀಡಮ್ ಫೈಟರ್ಸ್ ಮಕ್ಕಳು ಒಂದು 7-8 ಜನ ಹೈಕೋರ್ಟಿಗೆ ಹೋಗ್ಬಿಟ್ಟು ಪೆಟಿಷನ್ ಫೈಲ್ ಮಾಡ್ತಾರೆ. ಅಂದ್ರೆ ಈ ರಿಸರ್ವೇಶನ್ ಸಿಸ್ಟಮ್ ಏನು ಕ್ಯಾನ್ಸಲ್ ಮಾಡಿದ್ದಾರೆ ಫಸ್ಟ್ ಕ್ಲಾಸ್ ಅಂಡ್ ಸೆಕೆಂಡ್ ಕ್ಲಾಸ್ ಜಾಬ್ಸ್ ಅಲ್ಲಿ ಅದನ್ನ ಮತ್ತೆ ಇಂಟ್ರೊಡ್ಯೂಸ್ ಮಾಡಬೇಕು. ಅಂದ್ರೆ ಈ ರಿಸರ್ವೇಶನ್ ಸಿಸ್ಟಮ್ ಫಸ್ಟ್ ಅಂಡ್ ಸೆಕೆಂಡ್ ಕ್ಲಾಸ್ ಅಲ್ಲಿ ತೆಗ್ದಿದ್ರಲ್ಲ ಅದನ್ನ ಮತ್ತೆ ರೀಇಂಟ್ರೊಡ್ಯೂಸ್ ಮಾಡಬೇಕು. ಫಸ್ಟ್ ಅಂಡ್ ಸೆಕೆಂಡ್ ಕ್ಲಾಸ್ ಅಲ್ಲಿ ರಿಸರ್ವೇಶನ್ ಕೊಡ್ಬೇಕು ಅಂತ ಅವರು ಒಂದು ಪೆಟಿಷನ್ ಫೈಲ್ ಮಾಡ್ತಾರೆ 2021 ಅಲ್ಲಿ. ಅದಾದ್ಮೇಲೆ ಪಿಟಿಷನ್ ಫೈಲ್ ಆದ್ಮೇಲೆ ಈಗ 2024 ಅಲ್ಲಿ ಜೂನ್ 5 ಅಲ್ಲಿ ಹೈಕೋರ್ಟ್ ಒಂದು ತೀರ್ಮಾನ ಬರುತ್ತೆ. ಗವರ್ಮೆಂಟ್ 2018 ಅಲ್ಲಿ ಸರ್ಕ್ಯುಲರ್ ಏನ್ ಪಾಸ್ ಮಾಡಿತ್ತು ಅದು ಇಲ್ಲಿಗಲ್ ಅಂತ ಒಂದು ಸರ್ಕ್ಯುಲರ್ ಬರುತ್ತೆ. ಸೊ ಅದಾದ್ಮೇಲೆ ಈಗ
ಜೂನ್ 5 ಇಂದ ರಿಸರ್ವೇಶನ್ ಸಿಸ್ಟಮ್ ಏನನ್ನು ಮತ್ತೆ ರೀಇಂಟ್ರೊಡ್ಯೂಸ್ ಆಯ್ತು. ಅಂದ್ರೆ ಫಸ್ಟ್ ಕ್ಲಾಸ್ ಅಂಡ್ ಸೆಕೆಂಡ್ ಕ್ಲಾಸ್ ಅವ್ರಿಗೆ ಏನು ರಿಸರ್ವೇಶನ್ ಸಿಸ್ಟಮ್ ತೆಗ್ದಿದ್ರು 2018 ಅಲ್ಲಿ ಅದನ್ನ ಮತ್ತೆ ರೀಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಇದೇ ಮೇನ್ ಫ್ಯಾಕ್ಟರ್ ಫಾರ್ ದ ಸ್ಟ್ರೈಕ್, ಪ್ರೊಟೆಸ್ಟ್ ಆಗ್ತಾ ಇರೋದಕ್ಕೆ. ಸೊ ಇನಿಷಿಯಲಿ ಪ್ರೊಟೆಸ್ಟ್ ಸ್ಟಾರ್ಟ್ ಆದಾಗ ಪೀಸ್ಫುಲ್ ಆಗಿತ್ತು, ನಾನ್ ವೈಲೆನ್ಸ್ ಆಗಿತ್ತು. ಅಂದ್ರೆ ಇಷ್ಟೊಂದು ಗಲಾಟೆ, ಇಷ್ಟೊಂದು ಗಲಭೆ ಎಲ್ಲ ಇರಲಿಲ್ಲ. ಸೊ ಪೀಸ್ಫುಲ್ ಆಗಿ ಪ್ರೊಟೆಸ್ಟ್ ಆಗ್ತಾ ಇತ್ತು. ಯಾವಾಗ ಇದು ವೈಲೆಂಟ್ ಗೆ ಟರ್ನ್ ಆಯ್ತು ಅಂದ್ರೆ ಪೀಸ್ಫುಲ್ ಪ್ರೊಟೆಸ್ಟ್, ಒಂದು ಪ್ರೆಸ್ ಕಾನ್ಫರೆನ್ಸ್